ಹಾಯ್ ಹಲೋ ವೆಲ್ಕಮ್ ಟು ಸಚಿನ್ ಕುಮಾರ್ ಲಾಗ್ಸ್. ಇವತ್ತು ಬಿಸಿಲು ಭಾಳ ಇರೋದ್ರಿಂದ ನಾವು ಇವತ್ತು ಇಲ್ಲೇ ನೆರಳಲ್ಲೇ ನಮ್ಮ ಆಡುಗಳನ್ನು ಮೇಯಿಸ್ತಾ ಇದ್ದೀವಿ. ನೋಡ್ಬೋದು ಅವು ಇವಾಗ ಏನು ತಿಂತಾವಂತಂದ್ರೆ ಜಾಲಿಕಾಯಿ ತಿನ್ನಕತ್ತವು. ಕಂಟಿಯ ಜಾಲಿಕಾಯಿಗಳು, ಮುಳ್ಳ ಕಂಟಿಯ ಜಾಲಿಕಾಯಿ ಹೆಂಗಿರ್ತಾವಂತೇಳಿ ನೋಡ್ರಿ, ತೋರಿಸ್ತೀನಿ. ನೋಡ್ರಿ, ಇಲ್ಲಿ ಬಿದ್ದಾವ ನೋಡ್ರಿ, ವೈಟ್ ಇಲ್ಲಿ ಕಾಣಿಸ್ತಾವೆ ನೋಡ್ರಿ. ಇವೇ ಜಾಲಿಕಾಯಿ, ಇವನ್ನೇ ತಿನ್ನಕತ್ತಾವ ಇವು. ಇಲ್ಲಿ ನೋಡ್ರಿ ಕಾಣಿಸ್ತೈತೆ ನೋಡ್ರಿ ಹೆಂಗೆ ತಿಂತಾವು. ಇದೊಂದು ಆಡೈತಿ ಜಾಲಿಕಾಯಿ ತಿನ್ನಕತ್ತಿದ್ದು. ಇಷ್ಟೊತ್ತೆಲ್ಲ ಇದ್ದು ಎಲ್ಲ ತಿಂದುಬಿಟ್ಟು ಮುಂದಕ್ಕೆ ಹೋದು. ಮುಂದಲ್ಲಿ ಸ್ವಲ್ಪ ಭಾರಿ ಕಂಟಿ ತಿನ್ನಕತ್ತಾವು. ಅಂದ್ರೆ ಇಲ್ಲಿ ಜಾಸ್ತಿ ಐತಿ ನೆರಳು, ಅದಕ್ಕೆ ಇಲ್ಲಿ ನೆರಳಲ್ಲೇ ಮಾಯಕತ್ತಾವು ಬಂದವು. ನಮ್ಮ ಅದನ್ನೂ ಜಾಲಿಕಾಯಿ ತಿನ್ನಕತ್ತೈತಿ ನೋಡ್ರಿ, ಕಾಣಿಸ್ಬೋದು ಅಲ್ಲಿ. ಅದ ಜಾಲಿಕಾಯಿ ವೈಟಾಗ ಇರುತ್ತೆ. ಆಮೇಲೆ ಇಲ್ಲಿ ನೋಡ್ರಿ ಜಾಲಿಕಂಟಿ ಹಸಿರು ಟೈಮ್, ಮಳೆಗಾಲ ಟೈಮ್ನಾಗ ಹಸಿರು ಇರ್ತೈತಿ. ಇವಾಗ ಬೇಸಿಗೆಲ್ಲ ಒಣಗಿ ಬಿದ್ದೈತಿ, ಎಲ್ಲ ವೈಟ್ ಒಂಥರ ಯೆಲ್ಲೋ ಕಲರ್ ಆಗಿರ್ತೈತಿ. ನಮ್ಮ ನಾಯಿ ನೆರಳಲ್ಲೇ ಮನ್ಕೊಂಬಿಟ್ಟೈತಿ. ಅದಕ್ಕೆ ಬಿಸಿಲು ಮ್ಯಾಗ ಹೋಗಿ ಅಲ್ಲಿ ನೋಡ್ರಿ ಎಷ್ಟು ಬಿಸಿಲೈತಿ, ಇಲ್ಲಿ ನೋಡ್ರಿ ಎಷ್ಟು ನೆರಳೈತಿ. ಅದಕ್ಕೆ ಬಿಸಿಲಾಗ ಹೋಗಿ ಅಡ್ಡಾಡೋದು ಆಗಲ್ಲ. ಅದು ಅರ್ಕ ಇಲ್ಲಿ ಬಂದು ಮನ್ಕೋತೈತಿ ನೋಡ್ರಿ, ಎಷ್ಟು ಚಂದ ಮನ್ಕೋತೈತಿ. ಇದು ಒದ್ದಾಡ್ತೈತಿ ಹಂಗೆ. ಆಮೇಲೆ ಇವನ್ನೆಲ್ಲ ನೆರಳಾಗೆ ತೊಗೊಂಬಂದು ಮೇಯ್ಸಾಕತ್ತೇವೆ. ಇಲ್ಲಿ ಸ್ವಲ್ಪ ಹೊತ್ತು ಇದನ್ನು ಮೇಯ್ಸಾಕತ್ತೇವೆ. ಇವಾಗ ಟೈಮು 1 ಗಂಟೆ 20 ನಿಮಿಷ. ಇವಾಗೆಲ್ಲ ತೊಗೊಂಡು ಹೋಗ್ಬಿಟ್ಟು ಆಡುಗಳಿಗೆ ನೀರು ಕುಡಿಸ್ಬೇಕು. ನೀರು ಕುಡಿಸಿ ಅಲ್ಲೇ ಸ್ವಲ್ಪ ಮನಗಿಸ್ಬೇಕು. 1 ತಾಸು ರೆಸ್ಟ್ ಮಾಡ್ತಾವೆ. 2:30ವರೆಗೂ ರೆಸ್ಟ್ ಮಾಡ್ತಾವೆ. 2:30 ಮೇಲೆ ಬಿಡಬೇಕು. ಹಿಂಗೆ ಇವುಗಳನ್ನೆಲ್ಲ ತೊಗೊಂಡು ಹೋಗ್ತೀನಿ ನೋಡ್ರಿ. ಆ ಕಡೆ ಮುಂದೆ ಸ್ವಲ್ಪ ದಾರಿ ಐತಿ ನೋಡ್ರಿ. ಬಿಸಿಲಿಗೆ ಬಂದ ತಕ್ಷಣ ಎಷ್ಟು ವೀಡಿಯೋ ಕ್ಲಾರಿಟಿ ಬರ್ತದೆ. ಇವಾಗಲೇ ನೆರಳಾಗಿದ್ನೆ ವೀಡಿಯೋ ಡೌನ್ ಬರ್ತೈತಿ. ಈಗ ನೋಡ್ರಿ ಎಷ್ಟು ಕ್ಲಾರಿಟಿ ಬರ್ತೈತಿ. ಹಂಗೆ ತೊಗೊಂಡು ಹೋಗ್ತೀನಿ ಇವನ್ನೆಲ್ಲ ಕರ್ಕೊಂಡು. ಇಲ್ಲೇ ಐತಿ ನೋಡ್ರಿ ದಾರಿ. ಬಾ ಈ ಥರ ಒದರ್ಬೇಕು. ಇವಕ್ಕೆ ಒದರಿದ್ರೆ ಬರ್ತಾವೆ. ಬಂದು ನೋಡ್ರಿ, ಇದು ನಮ್ಮ ಸೈನ್ಯ ನೋಡ್ರಿ ಹೆಂಗೆ ಬರ್ತಾವೆ. ಈ ಸೈನ್ಯವನ್ನು ತೊಗೊಂಡಕ್ಕೆ ಹೋಗ್ಬೇಕು ನಾವು ಇವಾಗ. ಆದಷ್ಟು ಮುಂದೆ ನಡೆ ಮುಂದೆ ಈ ಕುರಿಗಳನ್ನು ತೊಗೊಂಡು ನಡೆ ಮುಂದೆ. ಇಷ್ಟು ಬಿಸಿಲಿನಾಗ ಇವಕ್ಕರ ಜೋಡಿ ವೀಡಿಯೋ ಮಾಡೋದು ಆಮೇಲೆ ಎಲ್ಲ ಭಾಳ ಕಷ್ಟ ಐತ್ರಿ ವೀಡಿಯೋ ಮಾಡೋದು. ಕಣ್ಣು ನನ್ನ ಕುಗ್ತಾವೆ, ಆದರೂ ವೀಡಿಯೋ ಮಾಡಕತ್ತೀನಿ. ವೀಡಿಯೋ ಕ್ಲಾರಿಟಿ ಬರ್ತೈತಿ, ಆದರೆ ಫೋಟೋ ತಕ್ಕೊಳ್ಳೋ ಮುಂದೆ ಸ್ವಲ್ಪ ಕ್ಲಾರಿಟಿ ಜಾಸ್ತಿ ಬರೋಂಗಿಲ್ಲ. ನಾ ಓಡಿ ಬಂದೆ, ಅವು ಬೆದ್ರಿ ಹೆಂಗೆ ಓಡಿ ಬರಾಕತ್ತ ನೋಡ್ರಿ ಹಿಂದೆ. ಇವಾಗ ನೆರಳಿಗೆ ಬಂದೆ, ವೀಡಿಯೋ ಎಷ್ಟು ಕ್ಲಾರಿಟಿ ಬರೋಲ್ಲ. ನೆರಳು ಹೋಯ್ತು, ಬಿಸಿಲು ಬಂತು. ಇವಾಗ ನಮ್ಮ ಹಿಂದೆ ಆಡೂ ಬಂದು ಹಂಗೆ. ನಾನು ಸ್ವಲ್ಪ ಮುಂದೆ ಬಂದುಬಿಟ್ಟಿದ್ದೀನಿ, ಅವುಗಳೆಲ್ಲ ಹಿಂದೆ ಇದಾವೆ. ಅದಕ್ಕೆ ಓಡಿ ಸ್ಪೀಡಾಗಿ ಬರ್ತಾವೆ ನೋಡ್ರಿ. ನಮ್ಮ ನಾಯಂತರು ಫುಲ್ ಸ್ಪೀಡ. ಅದು ನನ್ನ ಹಿಂದೆ ಇರ್ತೈತಿ, ಎಲ್ಲರಿಗಿಂತ ಮುಂದೆ ಹೋಗ್ತೈತಿ ನೋಡಿ. ಇದು ನಮ್ಮ ಮನೆಯ ಬೆಕ್ಕು. ಇಲ್ಲಿ ಹಿಡಿಯೋದಿಲ್ಲ, ಇಲ್ಲಿ ಹಿಡಿಯಲ್ಲ. ಇದು ಬರೀ ಹಾಲು ಕುಡಿದು ಇಲ್ಲೇ ಮೇಲ್ಗಡೆ ಮಲಗಿ ಬಿಡ್ತೈತಿ ನೋಡ್ರಿ. ಇದೇ ಜಾಗದಾಗ ಕತ್ಲಿರೋದ್ರಿಂದ ಅಷ್ಟೊಂದು ಕಾಣಿಸ್ತಾಯಿಲ್ಲ ಕ್ಲಿಯರಾಗಿ. ಅಲ್ಲಿ ಸ್ವಲ್ಪ ಬೆಳಕೈತಿ, ಅಲ್ಲಿ ಕಾಣಿಸ್ತೈತಿ ನೋಡ್ರಿ. ಈ ಕಡೆ ಬಂತು, ಇನ್ನು ಕೆಳಗೆ ಜಿಗಿತೈತಿ ನೋಡ್ರಿ. ಜಿಗಿತು ನೋಡ್ರಿ. ಇವು ಸಣ್ಣ ಮರಿಗಳು ಮೊನ್ನೆ ಹುಟ್ಟಿದ್ದು. ಇದು ಮಮ್ಮಿ ಇಲ್ಲೈತಿ ನೋಡ್ರಿ. ದೊಡ್ಡ ಆಡ, ನಮ್ಮ ಗ್ರೂಪ್ನ ಲೀಡ್ರ್. ಇದು ನಮ್ಮ ಆಡಿನ ಗ್ರೂಪ್ ಲೀಡ್ರನ್ನ ಮರಿಗಳು ಇವು ಇಲ್ಲಿದಾವೆ ನೋಡ್ರಿ. ಹಾಲು ಕುಡಿಯೋಕೆ ಹೋಗಿದ್ದಾವೆ. ಇವಿಲ್ಲಿ ಹಾಲು ಕುಡಿತಾವೆ. ಅಲ್ಲಿ ನಮ್ಮ ಬೆಕ್ಕಿಗೆ ಹಾಲನ್ನು ಹಾಕಿಲ್ಲ, ಬಂತು ನೋಡ್ರಿ. ನಮ್ಮ ಬೆಕ್ಕಿಗೆ ಹಾಲು ಹಾಕಿಲ್ಲ, ಅದಕ್ಕೆ ಅದು ಓಡಿ ಬಂದೈತಿ. ಅದಕ್ಕೂ ಬೆಕ್ಕಿಗೆ ಹಾಲು ಹಾಕ್ತಿದ್ದೀವಿ ಡೈಲಿ. ಇದಕ್ಕೆ ಇವಕ್ಕೆ ಸಾಲ್ತಾಯಿಲ್ಲ, ಹಾಕ್ತಾಯಿಲ್ಲ ನೋಡಿ. ನಮ್ಮ ಆಡುಗಳನ್ನು ಹೊಡ್ಕೊಂಬಂದಿದ್ದೀನಿ. ಇಲ್ಲೇ ರೆಸ್ಟ್ ಮಾಡ್ತಾ ಇದ್ದಾವೆ. ನಮ್ಮ ನಾಯಿನೂ ಇಲ್ಲೇ ಮನ್ಕೊಂಡೈತಿ ನೋಡ್ರಿ. ಇಲ್ಲೇ ಮನ್ಕೊಂಡೈತಿ, ಇಲ್ಲೇ ರೆಸ್ಟ್ ಮಾಡ್ತಾವೆ. 1 ಗಂಟೆ ರೆಸ್ಟ್ ಮಾಡಿ ಆಮೇಲೆ 2:30 3 ಗಂಟೆಗೆ ನಾನು ವಾಪಸ್ ಇವನ್ನ ಪಡ್ಕೊಂಡು ಹೋಗ್ತೀನಿ ರೀ. ಗಾಳಿ ಭಾಳ ಬಿಟ್ಟಿರೋದ್ರಿಂದ, ಮಧ್ಯಾಹ್ನ ಗಾಳಿ ಭಾಳ ಇರೋದ್ರಿಂದ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಆಮೇಲೆ ಹೋದ್ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ.